ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾವು ಬಿಜಾಪುರದಲ್ಲಿ ಇರುವಂತಹ ಸ್ಫೂರ್ತಿ ರೆಸಾರ್ಟ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡಿರೋದು ಅದನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ಫೂರ್ತಿ ರೆಸಾರ್ಟ್ಗೆ ಆ್ಯಕ್ಚುಲಿ ನಾವು ಬೆಳಗ್ಗೆ 7:30ಗೆ ಮನೆಯಿಂದ ಹೊರಟ್ವಿ. ಇಲ್ಲಿ ಬರೋಷ್ಟೊತ್ತಿಗೆ 3 o'clock ಆಗಿತ್ತು. ಸೊ 12:30ಗೆ ಚೆಕ್ ಇನ್ ಇತ್ತು, ಬಟ್ ನಮಗೆ ಒಂದು ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಮತ್ತು ನಾವೀಗ ಬರುವಾಗ ಆ್ಯಕ್ಚುಲಿ ಲಂಚ್ ಎಲ್ಲ ಮುಗಿಸ್ಬಿಟ್ಟು ಈಗ ಬಂದಿದ್ದೀವಿ. ಎಲ್ಲಿ ಲಂಚ್ ಮಾಡಿದ್ವಿ ಹೇಳೋದನ್ನೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ಪೋಸ್ಟ್ ಮಾಡಿದ್ದೀನಿ. ಹಾಗೆ ಈಗ ನೋಡಿ ರೆಸಾರ್ಟ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಮತ್ತು ಇವತ್ತಿನ ಬ್ಲಾಗಲ್ಲಿ ನಾನು ರೆಸಾರ್ಟ್ ಹೇಗಿದೆ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ತುಂಬ ಬ್ರೀಫಾಗೇನಲ್ಲ, ಲೈಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಏನಂದರೆ ಇಲ್ಲಿಂದ ನಾವು ಮತ್ತೆ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹೇಳೋದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮತ್ತು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಈ ಕಡೆಗೆ ರಾಜು ಅವರು ಚೆಕ್ ಇನ್ ಪ್ರೊಸೀಜರ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮತ್ತು ಅಷ್ಟರೊಳಗಡೆನೆ ಮಕ್ಕಳಂತರೂ ಎಲ್ಲ ಫುಲ್ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತೇನಂದರೆ ತುಂಬ ಚೆನ್ನಾಗಿದೆ ರೆಸಾರ್ಟು. ನಮಗೆ ಹೊರಗಡೆಯಿಂದನೇ ತುಂಬ ಇಷ್ಟ ಆಯಿತು, ಯಾಕೆಂದರೆ ಎಲ್ಲ ಫುಲ್ ದೊಡ್ಡದಾಗಿದೆ. ಮತ್ತು ಈಗ ನೋಡಿ, ನಾವು ಬಂದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಚಿಯರ್ಸ್ ಅಂತ ಮಾಡಿಬಿಟ್ಟು ನಾವೀಗ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಜಸ್ಟ್ ಅಂದರೆ ಲೈಟಾಗಿ ಸೋಡಾ ಥರ ಇತ್ತದು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಒಂದ್ಸಲಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹಾಗೆ ನಿಮಗೆ ರೆಸಾರ್ಟ್ ಹೇಗಿದೆ ಹೇಳೋದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾವು ರೂಮ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಇದು ರೂಮ್ ಎಂಟ್ರೆನ್ಸ್ನಲ್ಲಿ ಹೀಗಿದೆ. ಹಾಗೆ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಈ ಕಡೆಗೆಲ್ಲ ನೋಡಿ ಕಾಫಿ ಮೇಕರ್ ಅದೆಲ್ಲ ಇದೆ. ಹಾಗೆ ಮತ್ತು ನೋಡಿ ಈ ರೀತಿ ಇದೆ. TV ಅಂತೂ ಕಂಪಲ್ಸರಿ ಎಲ್ಲ ರೂಮಲ್ಲೂ ಇದ್ದೇ ಇರುತ್ತೆ. ಮತ್ತು ಒಂದು ಚಿಕ್ಕ ಬಾಲ್ಕನಿ ಬಂದಿದೆ, ಅಟ್ಯಾಚ್ ಬಾಲ್ಕನಿ. ಹಾಗೆ ಈ ಕಡೆಗೆಲ್ಲ ರೂಮು ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಅಲ್ವಾ. ಸೊ ಬಂದ ತಕ್ಷಣ ಒಂಥರ ರೋಮ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ನಾವು ಫುಲ್ ಟ್ರಾವೆಲ್ ಮಾಡಿ ಒಂಥರ ಟಯರ್ಡ್ ಬೇರೆ ಆಗಿರ್ತೀವಿ. ಈ ಥರ ರೂಮ್ಗೆ ಬಂದ ತಕ್ಷಣ ಖುಷಿಯಾಗುತ್ತೆ. ಮತ್ತು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಮಕ್ಕಳು ಇಷ್ಟು ದಿನ ಮಿಡ್ ಟರ್ಮ್ ಅಂತೆಲ್ಲ ಓದ್ಕೊಂಡು ಇದು ಮಾಡ್ಕೊಂಡೆಲ್ಲ ಇದ್ರು. ಸೊ ಒಂದು 4 ದಿನ ಚೇಂಜ್ ಇರುತ್ತೆ ಈ ರೀತಿ ನಾವು ಬಂದರೆ ಅಂತ ಅಂದ್ಬಿಟ್ಟು ನಾವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈಗ ಬಂದಿದ್ದೀವಿ. ರೂಮೆಲ್ಲ ನೋಡಿದ್ರಿ ಅಲ್ವಾ ಹೇಗಿದೆ ಹೇಳ್ಕೊಂಡು. ಹಾಗೆ ಈ ಕಡೆಗೆ ಒಂದು ಬಾಲ್ಕನಿ ಕೂಡ ಇದೆ. ಮತ್ತು ಒಂದು ವರ್ಕಿಂಗ್ ಟೇಬಲನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಲೈಟ್ ಕೂಡ ಇದೆ. ಸೊ ವರ್ಕ್ ಮಾಡೋದಿದ್ರೆ ಮಾಡ್ಬೋದು. ರಾಜು ಅಂತರೂ ರಜೆ ಹಾಕಿದ್ದಾರೆ ಒಂದು 2 days. ಆಮೇಲೆ ವರ್ಕ್ ಫ್ರಮ್ ಹೋಮ್ ಆ ರೀತಿ ತೊಗೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದು ಬಾಲ್ಕನಿ. ಬಾಲ್ಕನಿಯಿಂದನೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಸೈಡಲ್ಲೆಲ್ಲ ಫುಲ್ ಗ್ರೀನರಿ ಇದೆ. ಫುಲ್ ಮಕ್ಕಳಂತರೂ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಈ ಕಡೆಗೆ ನೋಡಿ ಬಾತ್ರೂಮ್ ಇದೆ. ಸೊ ಬಾತ್ರೂಮಲ್ಲಿ ಒಂದು ದೊಡ್ಡ ಮಿರರು ಇದೆಲ್ಲ ಅಂತೂ ಮಾಮೂಲಿ ಎಲ್ಲ ರೂಮಲ್ಲೂ ಈಗ ಇದ್ದೇ ಇರುತ್ತೆ. ಸೊ ಚೆನ್ನಾಗಿ ಸ್ವಲ್ಪ ಲಕ್ಸುರಿ ರೂಮ್ ತೊಗೊಂಡ್ರೆ ಈ ರೀತಿನೇ ಇರುತ್ತೆ. ಚೆನ್ನಾಗಿತ್ತು. ಅಂದರೆ ಮತ್ತೇನಂದರೆ ಎಲ್ಲ ಇದು ಶಾಂಪು, ಬ್ರಷು ಮತ್ತು ಈ ರೀತಿ ಎಲ್ಲದನ್ನೂ ಇಟ್ಟಿದ್ರು ಅವರು. ಸೋಪು, ಫುಲ್ ಕಾಂಬೋ ಎಲ್ಲ ಇತ್ತು ಅದರದ್ದು. ಮತ್ತೇನಂದರೆ ದೊಡ್ಡ ಮಿರರ್ ಇದೆ. ನಮ್ಗೆ ಇದೇ ಬೇಕಲ್ವಾ ಫ್ರೆಂಡ್ಸ್. ಒಂದು ರೂಮ್ ಅಂದ ತಕ್ಷಣ ಒಂದು ದೊಡ್ಡ ಮಿರರ್ ಇದ್ಬಿಟ್ರೆ ಫುಲ್ ಖುಷಿ ನಮಗೆ. ಚೆನ್ನಾಗಿ ಒಂದು ದೊಡ್ಡ ಮಿರರ್ ಇದೆ. ಹಾಗೆ ನೋಡಿ ಎಷ್ಟು ಖುಷಿ ಆಯಿತು. ಒಳ್ಳೆ ಬಂದ ತಕ್ಷಣ ಒಂದು ಸರಿ ಎಲ್ಲ ರೂಮೆಲ್ಲ ಓಡಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ನೋಡಿ ಪಕ್ಕಕ್ಕೇ ಇಲ್ಲಿ ಒಂದು ಕಾಫಿ ಮೇಕರ್ ಕೂಡ ಇದೆ. ಸೊ ಒಂದು ಸರಿ ನಾವು ಬಂದು ಫ್ರೆಶ್ ಅಪ್ ಆಗಿ ಒಂದು ಸರಿ ನಾನು ಕಾಫಿ ಕೂಡ ಮಾಡಿದೆ. ಸೊ ಬಿಸಿಯಾಗಿ ಕಾಫಿ ಕುಡಿತಾ ಕೂತ್ಕೊಳ್ಳೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಡೆಗೆ ಇಲ್ಲಿ ಕೆಳಗಡೆಗೆ ಕಾಫಿ ಮೇಕರ್ ಕೆಳಗಡೆಗೆ ಒಂದು ಮಿನಿ ಫ್ರಿಡ್ಜ್ ಕೂಡ ಇದೆ. ಇದನ್ನು ಕೂಡ ನಾವು ಬೇಕಂದರೆ ಯೂಸ್ ಮಾಡ್ಕೊಳ್ಬೋದು. ಏನಾದರೂ ಕೋಲ್ಡ್ ಆಗಿರುವಂಥ ಐಟಮ್ಗಳನ್ನು ಅಲ್ಲಿ ನಾವು ಇಟ್ಕೊಳ್ಬೋದು. ಮತ್ತು ಈ ರೀತಿ ಇದೆ ನೋಡಿ, ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ಎಂಜಾಯ್ ಮಾಡಬೇಕು ಅಂತಂದರೆ ರಜಾದಲ್ಲಿ ಇಂಥಲ್ಲೆಲ್ಲ ಬಂದರೆ ತುಂಬ ಖುಷಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ನೋಡಿ ಮಕ್ಕಳು ಫುಲ್ ಬಂದು ಕೂತವ್ರೆ, ಎಲ್ಲ ಮೆನು ನೋಡ್ತಾ ಇದ್ದಾರೆ ಹೇಗಿದೆ ಏನಿದೆ ಹೇಳ್ಕೊಂಡು, ಇಲ್ಲಿ ಸ್ಪೆಷಲ್ ಏನು ಅಂತೆಲ್ಲ ಅಂದ್ಬಿಟ್ಟು.
ಮತ್ತೆ ಈ ಕಡೆಗೆ ನೋಡಿ ನಮ್ಮ ರೂಮಿಂದ ಹೊರಗಡೆಗೆ ಹೇಗೆ ಕಾಣುತ್ತೆ ಹೇಳೋದನ್ನ ಜಸ್ಟ್ ಒಂದ್ಸರಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಯಾಕಂದರೆ ಇಡೀ ರೆಸಾರ್ಟ್ ತುಂಬ ಆ್ಯಕ್ಚುಲಿ ಎಲ್ಲ ಕಡೆಗೂ ಗ್ರೀನ್ರಿ ತುಂಬಿಕೊಂಡಿದೆ. ಅಂದರೆ ಕೆಲವಷ್ಟು ಆರ್ಟಿಫಿಷಿಯಲ್ ಗಿಡಗಳು, ಹಾಗೆ ಇಲ್ಲಿ ಹೊರಗಡೆ ನಿಮಗೆ ಕಾಣ್ತಾ ಇರೋದೆಲ್ಲ ಫುಲ್ ನ್ಯಾಚುರಲ್ ಗಿಡಗಳೇ. ಎಲ್ಲ ಕಡೆಗೆ ಲಾನ್ ಇದೆ, ಹಾಗೆ ಒಳಗಡೆ ಫುಲ್ ಎಲ್ಲ ಆರ್ಟಿಫಿಷಿಯಲ್ ಗಿಡಗಳನ್ನು ಇಟ್ಟಿದ್ದಾರೆ. ಎಲ್ಲಿ ಹೋದ್ರೂ ಗ್ರೀನ್ರಿ ಇದೆ, ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ನಮಗೆ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತೆ ನೋಡಿ ನಾವು 3 ಗಂಟೆಗೆ ಇಲ್ಲಿ ಬಂದು ತಲುಪಿದ್ದೀವಿ. ಆಮೇಲೆ ಪುನಃ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ಮಕ್ಕಳು ಪೂಲ್ಗೆ ಹೋಗೋಣ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದಿನದಿಂದ ಅವ್ರು ಕಾಯ್ತಾ ಇದ್ರು ಪೂಲ್ಗೆ ಹೋಗೋದಕ್ಕೆ ಹೇಳ್ಕೊಂಡು. ಸೊ ಈಗ ಫ್ರೀಯಾಗಿ ಹೇಗಿದ್ರು ಎಕ್ಸಾಮ್ ಎಲ್ಲ ಮುಗ್ದಿದೆ, ಥಂಡಿ ಆಗುತ್ತೆ, ಅದೇನು ಮ್ಯಾಟರ್ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಅವರು ಪೂಲಿನ ಕಡೆ ಹೋಗ್ತಾ ಇದ್ದಾರೆ. ಕಡೆಗೆ ನೋಡಿ ಅಲ್ಲಿ ಸ್ಪಾ ಇದೆ. ಸೊ ಅಲ್ಲಿ ಕೂಡ ನಾವು ಹೋಗಿ ಏನಾದರೂ ಮಸಾಜ್ ಎಲ್ಲ ಬೇಕಂದರೆ ಮಾಡಿಸ್ಕೊಳ್ಬೋದು. ಹಾಗೆ ಇಲ್ಲಿ ವಿಮೆನ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಮತ್ತು ಅಲ್ಲಿ ಒಂದು ಆ್ಯನಿವರ್ಸರಿ ಪಾರ್ಟಿ ಇತ್ತು ಅಂದ್ಬಿಟ್ಟು ಸೊ ನೈಟ್ಗೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ಇಲ್ಲಿ ಸ್ಪಾದಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಫೀಟ್ ಮಸಾಜ್ ಇತ್ತು. ಸೊ ಅದಕ್ಕೋಸ್ಕರ ಈಗ ನಾನು ಇಲ್ಲಿ ಬಂದಿದ್ದೀನಿ. हाँ ठीक है, ओके। फेस का भी है? हाँ फेस का भी है। हाँ 15 मिनट्स का स्टीम आता है। हाँ, उस पे ओनली स्टीम है। हाँ फेस मसाज में स्टीम नहीं, स्टीम नहीं। हाँ सेपरेट स्टीम है पूरे बॉडी। वो तो 300 का है। ओके, थैंक यू।
ಮತ್ತೆ ನೋಡಿ ಬೇರೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ ಅಂತ ಕೂಡ ನೀವು ನೋಡ್ತಾ ಹೋಗ್ಬೋದು. ಜಿಮ್ ಇದೆ. ಸೊ ಯಾವುದನ್ನು ಮಕ್ಕಳು ಬಿಟ್ಟಿಲ್ಲ, ಒಂದು ಸ್ವಲ್ಪ ಹೊತ್ತು ಎಲ್ಲದನ್ನೂ ಆಟ ಆಡಿ ಮತ್ತು ಯೂಸ್ ಮಾಡಿ ನೋಡ್ತಾ ಇದ್ರು. ಹಾಗೆ ಜಿಮ್ಮಲ್ಲಿ ಒಂದು ಸ್ವಲ್ಪ ಹೊತ್ತು ಸುಜಯ್ ಮತ್ತು ಸೃಜನ್ ಇಬ್ಬರು ಅಂದರೆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ನಾವು ಹೇಳ್ತಾ ಇದ್ವಿ ಇನ್ನೂ ಬೇರೆ ಕಡೆ ಎಲ್ಲ ತುಂಬ ಹೋಗೋದಿದೆ, ಜಾಸ್ತಿ ಎಕ್ಸರ್ಸೈಸ್ ಮಾಡೋದು ಬೇಡ ಹೇಳ್ಕೊಂಡು ನಾವು ಹೇಳ್ತಾ ಇದ್ವಿ. ಮತ್ತು ಟೇಬಲ್ ಟೆನ್ನಿಸ್ ಕೂಡ ಇದೆ. ಸೊ ಮೇಲ್ಗಡೆಯಿಂದ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ರೆಸಾರ್ಟ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಗ್ರೀನ್ರಿ ಆಗಿದೆ. ಹಾಗೆ ಎಲ್ಲ ಲೈಟಿಂಗ್ಸ್ಗಳು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ರೀತಿ. ಮತ್ತು ಸುಜಯ್ ಮತ್ತು ರಾಜು ಅವರು ಕೂಡ ಒಂದು ಸ್ವಲ್ಪ ಹೊತ್ತು ಟೇಬಲ್ ಟೆನ್ನಿಸನ್ನು ಆಟ ಆಡಿದ್ರು. ಅಂದರೆ ಪ್ರಾಕ್ಟೀಸ್ ಇಲ್ಲ ಇವಾಗ, ಸೊ ಅದಕ್ಕೋಸ್ಕರ ಸುಮಾರು ಹೊತ್ತು ಅವರಿಗೆ ಸೆಟ್ ಆಗೋದಕ್ಕೆ ಬೇಕಾಯಿತು. ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು. ಸೃಜನ್ ನಾನು ಕಲ್ತ್ಕೋತೀನಿ ಹೇಳ್ಕೊಂಡು ಅವನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಆಮೇಲೆ ನಾನು ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿದೆ, ಅದನ್ನು ನಾನು ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಅದರಲ್ಲಿ ಅಷ್ಟು ಇದಿಲ್ಲ, ಆಟ ಆಡೋದಕ್ಕೆ ಅಷ್ಟು ಬರಲ್ಲ ಅದು. ಸೊ ಅದಕ್ಕೋಸ್ಕರ ಹಾಗೆ ಎಲ್ಲ ಒಂದು ಸಾರಿ ಆಟ ಆಡಿಕೊಂಡು ಪುನಃ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಈಗ. ಮತ್ತು ಅಲ್ಲಿಂದ ಮೇಲ್ಗಡೆಗೆ ನೋಡಿ ಫ್ರೆಂಡ್ಸ್, ಮೇಲ್ಗಡೆಗೂ ಅಷ್ಟೇ ಇಂಡೋರ್ ಗೇಮ್ಸ್ಗಳೆಲ್ಲ ತುಂಬ ಇದ್ವು. ಹಾಗೆ ಬೌಲಿಂಗ್ ಇತ್ತು, ಡ್ಯಾಶಿಂಗ್ ಕಾರ್ ಇತ್ತು. ಇದಿದ್ದ ಮೇಲೆ ಮತ್ತೆ ಮಕ್ಕಳಿಗೆ ಕೇಳಬೇಕಾ ಅಲ್ವಾ. ಸೊ ಸೃಜನ್ ಮತ್ತು ನಾನು ಡ್ಯಾಶಿಂಗ್ ಕಾರ್ಗೆ ಹೋದ್ವಿ. ಸುಜಯ್ನಿಗೆ ಅದು ಅಷ್ಟೊಂದೇನು ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ಅವನು ಅದಕ್ಕೆ ಬಂದಿಲ್ಲ. ನಾನು ಸೃಜನೀಗ ಡ್ಯಾಶಿಂಗ್ ಕಾರನ್ನು ಆಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಅಂತ ಹೇಳಿ ಹಾಗೆ ನಾವು ರೆಸಾರ್ಟ್ ಎಲ್ಲ ಸುತ್ತಾಡಿ ಇವರಿಗೆ ಮಕ್ಕಳಿಗೂ ಎಲ್ಲ ಆಟ ಆಡಿ ಎಲ್ಲ ಮುಗಿದ ಮೇಲೆ ನಾವು ರಾತ್ರಿ ಡಿನ್ನರ್ಗೆ ಹೇಳ್ಕೊಂಡು ಇಲ್ಲೇ ಜಾಯ್ಕಾಗಿ ಬಂದಿದ್ದೀವಿ. ಇದೇ ರೆಸಾರ್ಟ್ನಲ್ಲೇ ಇದೆ ಇದು. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಹೇಗಿತ್ತು ಮತ್ತು ಡಿನ್ನರ್ ಹೇಗಿತ್ತು ಹೇಳೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.